ಆರ್ಥಿಕವಾಗಿ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಂತಹ ಮಹಿಳೆಯೊಬ್ಬರು ಅದು ಹೇಗೆ ಸ್ವಾವಲಂಬಿಯಾಗಬಹುದು ಅನ್ನೋದಕ್ಕೆ ನಿದರ್ಶನ ಸಾಧಕಿ ಕಾಂತಿ ಶೆಟ್ಟಿ. ತೊಟ್ಟಿಲ ತೂಗುವ ಕೈ ದೇಶವನ್ನ ಆಳಬಲ್ಲದು ಎಂಬ ಸೂಕ್ತಿಯಂತೆ ಪುಟ್ಟ ಗ್ರಾಮದಲ್ಲಿ ಜನಿಸಿ ನೂರಾರು ಜನರಿಗೆ ಸ್ವಾವಲಂಬಿ ಜೀವನಕ್ಕೆ ನೆರವಾಗಿದ್ದಾರೆ. ನಮ್ಮ ಕುಟೀರವೆಂಬ ಸಂಸ್ಥೆ ಮೂಲಕ ಅಂಗವಿಕಲ ಮಕ್ಕಳ ಬದುಕಿನಲ್ಲಿ ಆಶಾ ಕಿರಣವನ್ನ ಮೂಡಿಸುತ್ತಿದ್ದಾರೆ. ಕಾಂತಿ ಶೆಟ್ಟಿ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ 10 ಕ್ಷೇತ್ರಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಬನ್ನಿ, ಬೆಂಗಳೂರು ರತ್ನ ಪ್ರಶಸ್ತಿಗೆ ಭಾಜನರಾಗಿರೋ ಕಾಂತಿ ಶೆಟ್ಟಿ ಲೈಫ್ ಜರ್ನಿ ಹೇಗಿದೆ ನೋಡೋಣ. ಅನನ್ಯ ಸಾಧಕರಿಗೆ ಬೆಂಗಳೂರು ರತ್ನ ಪ್ರಶಸ್ತಿಯ ಗರಿಮೆ. ಜನಪರ ಕಾಳಜಿಯ ಕನ್ನಡತಿ ಕಾಂತಿ ಶೆಟ್ಟಿ ಕಾರ್ಯ ಅಮೋಘ. ತೊಟ್ಟಿಲ ತೂಗುವ ಕೈ ದೇಶವನ್ನು ಆಳಬಲ್ಲದು ಎಂಬ ಸೂಕ್ತಿಗೆ ನಿದರ್ಶನರಾದವರು ಸಮಾಜ ಸೇವಕಿ, ಉದ್ಯಮಿ ಶ್ರೀಮತಿ ಕಾಂತಿ ಶೆಟ್ಟಿ. ಮೂಲತಃ ಉಡುಪಿ ಜಿಲ್ಲೆಯ ಕಾರ್ಕಳದ ಕಾನಂಗಿಯವರಾದ ಕಾಂತಿ ಶೆಟ್ಟಿ ಅವರ ಕಾರ್ಯ ಯೋಜನೆಗಳು ಅಪಾರ. ಚಿಕ್ಕ ವಯಸ್ಸಿನಲ್ಲೇ ಪತಿಯ ಅಗಲಿಕೆಯ ನೋವಲ್ಲೂ ಕುಟುಂಬವನ್ನು ಮುನ್ನಡೆಸಿದ ಛಲಗಾರ್ತಿ. ಬಿಜೆಪಿ ವಕ್ತಾರೆಯಾಗಿ ಸಮಾಜ ಸೇವಕಿಯಾಗಿ ಮಾಡ್ತಾ ಇರೋ ಜನಪರ ಕಾರ್ಯಗಳು ಅಮೋಘ. ನಮ್ಮ ಅಮ್ಮನಿಗೆ 2 ಹೆಣ್ಮಕ್ಳು, ನಮ್ಮ ಅಮ್ಮನ ಅಮ್ಮನಿಗೂ 4 ಜನ ಹೆಣ್ಮಕ್ಳು. ಗಂಡು ಸಂತಾನ ಬಹಳ ಕಮ್ಮಿ ಇತ್ತು. ನಾವೇ ದುಡಿದು ತರುವಂತಹ ಒಂದು ಪರಿಸ್ಥಿತಿ ಇತ್ತು. ಕನ್ನಡ ಶಾಲೆಯಲ್ಲಿ ನಾನು ಓದಿದ್ದು. ಕಾನಂಗಿ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ ಓದಿ, ಅಲ್ಲಿಂದ ದುರ್ಗಾ ಹೈಸ್ಕೂಲ್ ಅಂತ ನಡೆದುಕೊಂಡೇ ಹೋಗ್ಬೇಕಾಗಿತ್ತು. 8 ಕಿಲೋಮೀಟರ್. ಅಲ್ಲಿ ಬಸ್ ಫೆಸಿಲಿಟಿ ಇರಲಿಲ್ಲ. 8 ಕಿಲೋಮೀಟರ್ಸ್ ನಡೆದುಕೊಂಡು ಹೋಗಿ ನಾವು ಸ್ಕೂಲಿಗೆ ಓದಿರೋದು. ಅಪ್ ಟು SSLC ಕನ್ನಡದಲ್ಲೇ ಓದಿರೋದು. ಅದಾದ್ಮೇಲೆ ಮತ್ತೆ ನಾವು PUC ಮಾಡಿರೋದು. ಅದು ಇಂಗ್ಲಿಷ್ ಅಂದಾಗ ಸ್ವಲ್ಪ ಕಷ್ಟ ಆಯ್ತು. ಮನೆಯಲ್ಲೂ ಅವಾಗ ಅಂಥ ಒಂದು ಒಳ್ಳೆಯ ಪರಿಸ್ಥಿತಿ ಇರಲಿಲ್ಲ. ಬಹಳ ಕಷ್ಟಪಟ್ಟು ನಾವು ಕಲಿತು ಮೇಲೆ ಬಂದಿರೋದು. ಕಾಂತಿ ಶೆಟ್ಟಿ ಅವರು ಉಡುಪಿ ಜಿಲ್ಲೆಯ ಕಾರ್ಕಳದ ಕಾನಂಗಿ ಗ್ರಾಮದಲ್ಲಿ ಶಿರ್ವನಡಿಬೆಟ್ಟು ಎಂಬ ಬಂಟರ ಕುಟುಂಬದಲ್ಲಿ ಜನಿಸಿದ್ರು. ಮೂಲತಃ ಇವರದ್ದು ವ್ಯವಸಾಯಸ್ಥರ ಕುಟುಂಬ. SSLC ವರೆಗೂ ಕನ್ನಡ ಮಾಧ್ಯಮದಲ್ಲೇ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ್ರು. ಚಿಕ್ಕ ವಯಸ್ಸಲ್ಲೇ ತಂದೆಯನ್ನ ಕಳೆದುಕೊಂಡ್ರು. ಛಲ ಬಿಡದೆ ಬದುಕು ರೂಪಿಸಿಕೊಂಡ್ರು. ಪ್ರತಿ ಹೆಜ್ಜೆಯಲ್ಲೂ ತಾಯಿ ಸುಂದರಿ ಶೆಟ್ಟಿ ಮಾರ್ಗದರ್ಶಕರಾಗಿ ಸಾಥ್ ನೀಡಿದ್ರು. ಆರ್ಥಿಕ ಮತ್ತು ಕೌಟುಂಬಿಕವಾಗಿ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದ ಮಹಿಳೆಯೊಬ್ಬರು ಅದು ಹೇಗೆ ಸ್ವಾವಲಂಬಿಯಾಗಬಹುದು ಅನ್ನೋದಕ್ಕೆ ನಿದರ್ಶನವಾಗಿದ್ದಾರೆ. ಅಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ಸಾಮಾಜಿಕ ಮತ್ತು ರಾಜಕೀಯವಾಗಿ ಪ್ರವರ್ಧಮಾನಕ್ಕೆ ಬಂದವರಲ್ಲಿ ಕಾಂತಿ ಶೆಟ್ಟಿ ಮೊದಲಿಗರು. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ 10 ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕಳೆದೆರಡು ದಶಕಗಳಿಂದ ರಾಜಕೀಯ, ಸಿನಿಮಾ, ಸಾಹಿತ್ಯ, ಉದ್ಯಮ, ಸಮಾಜ ಸೇವೆಯಲ್ಲಿದ್ದಾರೆ. ನಮ್ ಕೆಲಸಗಳು ಯಾವಾಗ್ಲೂ ನಾವು ಸ್ಯಾಟರ್ಡೆ ಸಂಡೇ ಆದ್ರೆ ಏನ್ ಮಾಡ್ತೇವೆ, ಮನೇಲಿ ಕುತ್ಕೊಳ್ಳಕ್ಕಾಗಲ್ಲ. ಒಬ್ರೇ ಇರುವಾಗ ವಿ ಫೀಲ್ ಲೋನ್ಲಿನೆಸ್. ವಿ ಹ್ಯಾವ್ ಟು ಮೇಕ್ ಅವರ್ ಸೆಲ್ಫ್ ಬಿಸಿ ಅಂತ ಹೇಳಿ ಆವಾಗ್ಲೇ ನಾನು 2000 ಇಸ್ವಿಯಲ್ಲಿ ಬಂಟರ್ ಸಂಘ ನಮ್ದಿದೆ, ಅಲ್ಲಿ ಮೆಂಬರ್ ಆಗಿದ್ದು. ಅಲ್ಲಿ ಕೂಡ ನಂಗೆ ಬಹಳ ಒಂದು ಅವಕಾಶ ಸಿಕ್ತು. ಅಲ್ಲಿ 22 ವರ್ಷದ ನಾವು ಮೆಂಬರ್ ಆದ್ರೂ ಕೂಡ ಅಲ್ಲಿ ಕೂಡ ನಾನು ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ತು. ಜಾಯಿಂಟ್ ಸೆಕ್ರೆಟರಿ ಆಗಿ, EC ಮೆಂಬರ್ ಆಗಿ, ವಿವಾಹ ವೇದಿಕೆ ಅಧ್ಯಕ್ಷೆಯಾಗಿ, ವೆಬ್ಸೈಟ್ ಕಮಿಟಿ ಅಧ್ಯಕ್ಷೆಯಾಗಿ, ಮೆಂಬರ್ಶಿಪ್ ಸಮಿತಿ ಅಧ್ಯಕ್ಷೆಯಾಗಿ, ಈ ತರ ಇದರಲ್ಲಿ ಕೆಲಸ ಮಾಡುವಂತ ಅವಕಾಶ ಸಿಕ್ತು. ಅದರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲೂ ಕೂಡ ಉದ್ಯೋಗ ಸಮಿತಿಯ ರಾಜ್ಯದ ಸಂಚಾಲಕಿಯಾಗಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಕೂಡ 780 ಜನರಿಗೆ ಕನ್ನಡಿಗರಿಗೆ ಕೆಲಸ ಕೊಡಿಸುವಂತ ಅವಕಾಶ ಅಲ್ಲಿ ಸಿಕ್ತು. ಮನು ಬಳಿಗಾರ್ ಅವರ ಪೀರಿಯಡ್ ಅಲ್ಲಿ ಈ ಒಂದು ನಮ್ಮನ್ನವರು ರಾಜ್ಯದ ಸಹ ಸಂಚಾಲಕಿಯಾಗಿ ಕೆಲಸ ಮಾಡಿ. ಕಾಂತಿ ಶೆಟ್ಟಿ ಅವರು ನಿರಂತರ ಮಹಿಳಾ ಆರ್ಥಿಕ ಸಬಲೀಕರಣ ಕಾರ್ಯದಲ್ಲಿ ತೊಡಗಿದ್ದಾರೆ. ನಮ್ಮ ಕುಟೀರ ಎಂಬ ಸಂಸ್ಥೆ ಮೂಲಕ ವಿಶೇಷ ಚೇತನ ಮಕ್ಕಳಿಗೆ ನೆರವಾಗ್ತಾ ಇದ್ದಾರೆ. ಕರೋನಾ ಸಂಕಷ್ಟದ ವೇಳೆ ನೊಂದವರ ಮುಖದಲ್ಲಿ ನಗು ಅರಳಿಸಿದ ಮಮತಾಮಯಿ. ಇಡೀ ಮನುಕುಲವನ್ನು ಕಾಡಿದ ಕರೋನಾ ಸಮಯದಲ್ಲಿ ಅಸಹಾಯಕ 1 ಲಕ್ಷ ಜನರಿಗೆ ಮಾಸ್ಕ್ ಮತ್ತು ಸತತ 3 ತಿಂಗಳ ಕಾಲ ಊಟ ನೀಡಿದ್ರು. ಪ್ರತಿ ಬಡಾವಣೆಗೆ ತೆರಳಿ ಫುಡ್ ಕಿಟ್, ಸ್ಯಾನಿಟೈಸರ್, ಔಷಧ ವಿತರಿಸಿ ಕಾಂತಿ ಶೆಟ್ಟಿ ಮಾನವೀಯತೆ ಮೆರೆದ್ರು. ಕರೋನಾ ಬಂದಂತಹ ಸಂದರ್ಭದಲ್ಲಿ ಒಬ್ಬರೇ ನೊಂದವರಿಗೆ ನೆರವಾಗ್ತಾ ಇರೋದನ್ನ ಗಮನಿಸಿ 10 ಹಲವು ಸಂಘ ಸಂಸ್ಥೆಗಳು ಕೈ ಜೋಡಿಸಿದ್ವು. ಮಗಳು ಲಿಪಿಕಾ ಕೂಡ ತಾಯಿಯ ಸಮಾಜಮುಖಿ ಕಾರ್ಯದಲ್ಲಿ ನೆರವಾದ್ರು. ಮಾಸ್ಕ್, ಸ್ಯಾನಿಟೈಸರ್ ಸೇರಿ ಅಗತ್ಯ ವಸ್ತುಗಳನ್ನ ನಿರಂತರವಾಗಿ ನೀಡತೊಡಗಿದ್ರು. ವಿವಿಧೆಡೆ ಸಂಚರಿಸಿ ಫುಡ್ ಕಿಟ್ ವಿತರಿಸಿದ್ರು.
ಆಕ್ಚುಲಿ ಐ ಮೀನ್ ಅಮ್ಮಂಗೆ ಎಷ್ಟು ಕಷ್ಟ ಇದ್ರು ಅವ್ರ ಎಜುಕೇಶನ್ ಅಲ್ಲಿ ಏನು ಕಮ್ಮಿ ಮಾಡಿಲ್ಲ. ನನ್ಗೆ ಅದಾಗ್ಬೇಕು ಅಂತ ಹೇಳಿದ್ರೆ ಓಕೆ, ಇದಾಗ್ಬೇಕು ಅಂತ ಹೇಳಿದ್ರು ಅಂದ್ರೆ ಹೋಗ್ ಹಾಗು ಅಂತ ಹೇಳ್ತಿದ್ರು. ತಂಗಿಗೂ ಬಾಸ್ಕೆಟ್ ಬಾಲ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಏನ್ ಕೇಳಿದ್ರು ಓಕೆ ಅಂತ ಹೇಳ್ತಿದ್ರು. ಐ ಥಿಂಕ್ ಅದಕ್ಕೆ ನಾನು ಇವಾಗ ಏರೋಸ್ಪೇಸ್ ಇಂಜಿನಿಯರ್ ಆಗಿರೋದು. ಅವ್ರಿಗೆ ಎಷ್ಟು ಕಷ್ಟ ಇದ್ರು ನಮಗ್ ಆಲ್ವೇಸ್ ಸಪೋರ್ಟ್ ಮಾಡ್ತಾ ಇದ್ರು. ಅದ್ ನೇಚರ್ ನೋಡಿ ಮೇ ಬಿ ನನ್ಗುನು ಇಷ್ಟ ಇಂಟ್ರೆಸ್ಟ್ ಇದೆ ಸೋಷಿಯಲ್ ಸರ್ವಿಸ್ ಅಲ್ಲಿ. ಅವ್ರಿಗೂ ಹೇಳ್ತಾ ಇದೆ ಯಾಕೆ ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದೀರಾ ಇನಿಷಿಯಲಿ ಅಂತ. ಫೋಕಸ್ ಆನ್ ಯೋರ್ ಸೆಲ್ಫ್, ನೀವೇನಾದ್ರೂ ಮಾಡಿ ಅಂತ, ನಿಮ್ಗೇನಾದ್ರೂ ಆಗಿ. ಆದ್ರೆ ಅವ್ರು ಮಾಡಿದ್ ನೋಡಿ ಅವ್ರಿಗೆ ಎಷ್ಟು ಖುಷಿ ಆಗ್ತಿದೆ ಅಂತ ನೋಡಿ ಆ ಇನ್ಸ್ಪಿರೇಷನ್ ಇಂದ ನಾನು ಸ್ಟಾರ್ಟ್ ಮಾಡಿದೆ. ಆಮೇಲೆ ನನ್ಗೂ ಅರ್ಥ ಆಯ್ತು ಏನಾದ್ರೂ ಚಿಕ್ಕದ್ ಮಾಡಿದ್ರು ಎಷ್ಟು ಖುಷಿ ಆಗುತ್ತೆ ಅಂತ. ಅವಾಗಿಂದ ಐ ಥಿಂಕ್ ಇಟ್ ಸ್ಟಾರ್ಟೆಡ್ ಸ್ಮಾಲ್ ಬಟ್ ನೌ ಇಟ್ಸ್ ಬಿಕಮ್ ಬಿಗ್. ಇಟ್ಸ್ ಮೋರ್ ದೆನ್ ಏರೋಸ್ಪೇಸ್ ಇಂಜಿನಿಯರ್. ಐ ವಾಂಟ್ ಟು ಸ್ಟಾರ್ಟ್ ದ ಗೋಶಾಲೆ ಸ್ಟಾರ್ಟ್ ಮಾಡ್ಬಿಟ್ಟು ಓಲ್ಡ್ ಏಜ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕು. ಅದ್ರ ಟುವರ್ಡ್ಸ್ ದಟ್ ಓನ್ಲಿ ಐ ಆಮ್ ಆಲ್ಸೋ ಇನ್ಕ್ಲೈನಿಂಗ್ ಅಂತ. ಕಾಂತಿ ಶೆಟ್ಟಿ ಬಹುಮುಖ ಪ್ರತಿಭೆಯುಳ್ಳವರು. ಬಿಜೆಪಿ ವಕ್ತಾರಿಯಾಗಿ ಮಹತ್ವದ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. 2016ರಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯೆಯಾಗಿ ನೇಮಕಗೊಂಡು 2 ಬಾರಿ ವಿಧಾನಸಭೆ ಚುನಾವಣೆ ಮಹತ್ವದ ಪಾತ್ರ ವಹಿಸಿದ್ರು. 2 ಉಪಚುನಾವಣೆ ಮತ್ತು 2019ರಲ್ಲಿ ಲೋಕಸಭೆ ಚುನಾವಣೆಗಳಲ್ಲಿ ಬಿಜೆಪಿ ಮಾಧ್ಯಮ ವಿಭಾಗದ ಜಿಲ್ಲಾ ಮಾಧ್ಯಮ ಸಂಯೋಜಕಿಯಾಗಿ ಕಾರ್ಯನಿರ್ವಹಿಸಿದ್ರು. ಬೆಂಗಳೂರು ಉತ್ತರ ಜಿಲ್ಲೆಯ ವಕ್ತಾರರಾಗಿದ್ದಾರೆ. ಪಕ್ಷ ನೀಡಿದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಇಂದು ವಿವಿಧ ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಸುದ್ದಿ ವಾಹಿನಿಗಳಲ್ಲಿ ರಾಜಕೀಯ ಚರ್ಚೆಗಳಲ್ಲಿ 1026ಕ್ಕೂ ಹೆಚ್ಚು ಬಾರಿ ಬಿಜೆಪಿ ವಕ್ತಾರೆಯಾಗಿ ಪಾಲ್ಗೊಂಡಿದ್ದಾರೆ. ಪಕ್ಷದ ನಿಲುವುಗಳನ್ನು ಯಶಸ್ವಿಯಾಗಿ ಸಮರ್ಥಿಸಿಕೊಳ್ಳುವಲ್ಲಿ ತಮ್ಮ